ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಬೆಳಿಗ್ಗೆ ಎದ್ದು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಇದ್ದು ಟೆನ್ಷನ್ ಇರುತ್ತೆ. ಹಾಗೆ ನಾನು ಇವತ್ತು ನಿಮಗೆ ಹೆಲ್ದಿಯಾದ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಬನ್ನಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ಪಷ್ಟು ರವವನ್ನು ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬೋದು. ನಾನು ಇಲ್ಲಿ ಒಬ್ಬರು ತಿನ್ನುವಷ್ಟು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ನೋಡಿ, ಸೇಮ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ನಾನು ಯೋಗಟನ್ನು ಹಾಕಿದ್ದೇನೆ, ಅಂದರೆ ದಪ್ಪ ಮೊಸರು. ಇದು ನಿಮಗೆ ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕಬೇಕು, ಅಂದರೆ ರವೆ ಎಷ್ಟು ಹಾಕಿದ್ದೀರಿ ಅಷ್ಟೇ ಕ್ವಾಂಟಿಟಿಯಲ್ಲಿ. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದು ನಿಮಗೆ ಸ್ವಲ್ಪ ಜಾಸ್ತಿ ದಪ್ಪ ಅನಿಸಿದರೆ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕು. ಅಂದರೆ ನಮಗೆ ಇಲ್ಲಿ ಇದರ ಕನ್ಸಿಸ್ಟೆನ್ಸಿ ಉಂಟಲ್ಲ, ಇದು ನಮಗೆ ಸ್ವಲ್ಪ ದಪ್ಪನೇ ಬೇಕು. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ 1 ಚಮಚದಷ್ಟು. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ನೋಡಿ, ಸರಿಯಾಗಿ ಇದು ಮಿಕ್ಸ್ ಆಗಬೇಕು ಮೊಸರು ಜೊತೆ. ಮತ್ತು ಇದನ್ನು ಅಂದರೆ ಇದು ರವೆ ಉಂಟಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಇದು ಒಂದು 15 ನಿಮಿಷ ಇದನ್ನು ಸೈಡಲ್ಲಿ ಇಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಕರಿ ಲೀವ್ಸ್, ಸ್ವಲ್ಪ ಕರಿ ಲೀವ್ಸ್ ಇದೆ ನೋಡ್ಬೋದು, ಒಂದು 5-6 ಎಲೆ ಇದೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದೆ ಇದರಲ್ಲಿ, ಯಾಕೆಂದರೆ ರವೆ ಕೂಡ ಕಡಿಮೆ ಇದೆ ಅಲ್ಲ, ಅದಕ್ಕೋಸ್ಕರ. ಮತ್ತು ಒಂದು ಬೀನ್ಸ್, ಮತ್ತು ಸ್ವಲ್ಪ ಶುಂಠಿ ಸಣ್ಣ ತುಂಡು, ಒಂದು ಕ್ಯಾರೆಟ್, ಮತ್ತು ಹಸಿಮೆಣಸು, ಮತ್ತು ಒಂದು ಈರುಳ್ಳಿ, ಇವೆಲ್ಲವನ್ನು ಕಟ್ ಮಾಡಬೇಕು. ಇದರಲ್ಲಿ ನೋಡಿ, ನಾನು ಕರಿ ಲೀವ್ಸನ್ನು ಸಣ್ಣದಾಗಿ ಹೆಚ್ಚಬೇಕು, ಅದನ್ನು ಎಷ್ಟು ಆಗ್ತದೆ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕು. ಇಲ್ಲಿ ನಾನು ಒಂದು ಅರ್ಧ ಮೆಣಸನ್ನು ಮಾತ್ರ ಹಾಕ್ತಾ ಇದ್ದೇನೆ, ಯಾಕೆಂದರೆ ನಮ್ಮ ರವದ್ದು ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಅಲ್ಲ, ಅರ್ಧ ಕಪ್ ಮಾತ್ರ ಇದೆ. ಅದಕ್ಕೋಸ್ಕರ ತುಂಬ ಸ್ಪೈಸಿ ಬೇಡ ಇದು ಬ್ರೇಕ್ಫಾಸ್ಟಿಗೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾರ ಇದ್ದರೆ ಸಾಕು. ಮತ್ತು ಬೀನ್ಸನ್ನು ಕೂಡ ಅಷ್ಟೇ ನಾನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ, ನೋಡ್ಬೋದು. ಈ ರೀತಿಯ ಬೆಳಿಗ್ಗೆ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಮತ್ತೆ ಹೊಟ್ಟೆ ಗಟ್ಟಿ ಇರುತ್ತೆ ಒಂದು ಮಧ್ಯಾಹ್ನ ತನಕ. ಮತ್ತು ನೋಡಿ, ನಾನು ಇದರಲ್ಲಿ ಗ್ರೇಟ್ ಮಾಡ್ತಾ ಇದ್ದೇನೆ ಸ್ಕ್ರೇಪರಲ್ಲಿ. ಇಲ್ಲಿ ನಾನು ಶುಂಠಿ ನಮಗೆ ತುಂಬ ಸಣ್ಣದು ಬೇಕು, ಅದಕ್ಕೋಸ್ಕರ ನಾನು ಇದರಲ್ಲಿ ಗ್ರೇಟ್ ಮಾಡ್ತಾ ಇದ್ದೇನೆ. ಮತ್ತು ಕ್ಯಾರೆಟನ್ನು ಅಷ್ಟೇ ನೋಡಿ, ಇದರಲ್ಲಿ ನಾನು ಸಣ್ಣ ತುಂಡು ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಗ್ರೇಟ್ ಮಾಡಿ ಹಾಕಬೇಕು. ನಿಮ್ಮ ಹತ್ರ ಸ್ಕ್ರೇಪರ್ ಇಲ್ಲದಿದ್ದರೆ ಜಸ್ಟ್ ನೀವು ಎಷ್ಟು ಆಗ್ತದೆ ಅಷ್ಟು ಸಣ್ಣದಾಗಿ ಹೆಚ್ಚಿ ಹಾಕಿದರೂ ಕೂಡ ಸಾಕಾಗುತ್ತೆ. ನೀವು ನೋಡ್ಬೋದು ನಾನು ಎಷ್ಟು ಕ್ಯಾರೆಟ್ ಹಾಕಿದ್ದೇನೆ, ಸ್ವಲ್ಪನೇ ಹಾಕಿದ್ದೇನೆ, 1 ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಹೇಳ್ಬೋದು, ಅಷ್ಟು ಹಾಕ್ತಾ ಇದ್ದೇನೆ. ಮತ್ತು ಇಲ್ಲಿ ಈರುಳ್ಳಿನೇ ಅಷ್ಟು ನಾನು ಇಡೀ ಈರುಳ್ಳಿ ಹಾಕ್ತಾ ಇಲ್ಲ, ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಯಾಕೆಂದರೆ ರವೆ ಮತ್ತು ಮೊಸರು ಅದು ಎಲ್ಲ ಒಂದು ಸ್ವಲ್ಪನೇ ಇದೆ ಅಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಈರುಳ್ಳಿ ಇವೆಲ್ಲವನ್ನು ಕಟ್ ಮಾಡಿ ಇದಕ್ಕೆ ಹಾಕಬೇಕು. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಸ್ಪೂನಲ್ಲಿ ಸ್ವಲ್ಪ ಅಷ್ಟು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ, ಮತ್ತು ಸ್ವಲ್ಪ ಪೌಡರ್ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಡೀ ಬೆಲ್ಲ ಇದ್ದರೆ ನೀವು ಇದರಲ್ಲಿ ಎಂತ ಹೇಳ್ತಾರೆ, ಜಜ್ಜುವುದು ಉಂಟಲ್ಲ, ಇರುತ್ತೆ ಅಲ್ಲ, ಅದರಲ್ಲಿ ಜಜ್ಜಿ ಆ ಪೌಡರ್, ನಿಮಗೆ ಪೌಡರ್ ಕೂಡ ನಿಮಗೆ ಬೆಲ್ಲ ಸಿಗುತ್ತೆ, ಜಾಗ್ರಿ ಸಿಗುತ್ತೆ, ಅದನ್ನು ಕೂಡ ಹಾಕ್ಬೋದು. ಆಗ ಈಸಿ ಆಗುತ್ತೆ, ಯಾಕೆಂದರೆ ಇದರ ಜೊತೆ ಮಿಕ್ಸ್ ಆಗಬೇಕಲ್ಲ. ಹಾಗೆ ನೋಡಿ, ಇದು ಎಲ್ಲ ಹೆಲ್ದಿ ಥಿಂಗ್ಸ್, ಅಂದರೆ ಎಲ್ಲ ಹೆಲ್ದಿಯಾದ ವಸ್ತು ನಾನು ಹಾಕಿದ್ದೇನೆ. ಈಗ ಇದು ಕಾವಲಿ ತುಂಬ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದನ್ನು ಎಷ್ಟು ಆಗ್ತದೆ ಅಷ್ಟು ತೆಲುವು ಮಾಡಬೇಕು. ಇದನ್ನು ಅಂದರೆ ಈ ರೊಟ್ಟಿ ಉಂಟಲ್ಲ, ಎಷ್ಟು ಆಗ್ತದೆ ಅಷ್ಟು ತೆಲುವು ಮಾಡಬೇಕು. ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು. ಮಕ್ಕಳಿಗೆ ನಿಮಗೆ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಆಗಿರ್ಬೋದು ಮಾಡಿಕೊಡ್ಬೋದು. ಒಂದು ಜಟ್ಪಟಾಗಿ ಆಗುವಂಥ ರೆಸಿಪಿ ಇದು. ಹಾಗೆ ನೋಡಿ, ಎಷ್ಟು ಆಗ್ತದೆ ಅಷ್ಟು ನಾನು ತೆಲುವು ಮಾಡ್ತಾ ಇದ್ದೇನೆ. ಮತ್ತು ಮೊದಲಿಗೆ ಕಾವಲಿ ತುಂಬ ಡ್ರೈ ಆಗಿರಬೇಕು, ಅಂದರೆ ಎಣ್ಣೆ ಏನು ಇರಬಾರ್ದು, ಆಗ ಎಣ್ಣೆ ಇದ್ದರೆ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಅದು ತಿನ್ನಾಗುತ್ತೆ, ಅಷ್ಟು ತೆಲು ಮಾಡಿದರೆ ಒಳ್ಳೆಯದು. ರೊಟ್ಟಿ ಕೂಡ ಟೇಸ್ಟಿಯಾಗಿ ಆಗುತ್ತೆ.
ಮತ್ತೆ ಎಲ್ಲ ನಾನು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ. ಮತ್ತು ನೋಡ್ಬೋದು ಈಗ ನಾನು ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಒಂದು 2 ಚಮಚದಷ್ಟು ತುಪ್ಪ ಹಾಕಬೇಕು. ಮತ್ತು ಒಂದು ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಬೇಕು. ಒಳ್ಳೆಯ ಫ್ರೈ ಆದಮೇಲೆ ಇದನ್ನು ಇನ್ನೊಂದು ಕಡೆ ಕೂಡ ನೋಡಿ ಈ ಥರ ಪಲ್ಟಿ ಮಾಡಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿ ಆಗುತ್ತೆ ಇದು. ನಿಮ್ಮ ಹತ್ರ ಮೊಸರು ಇಲ್ಲದಿದ್ದರೆ ಇನ್ ಕೇಸ್ ನೀವು ಹಾಲು ಹಾಕಿ ಕೂಡ ಮಾಡ್ಬೋದು. ಮೊಸರಿನ ಬದಲಿಗೆ ಹಾಲು ಹಾಕ್ಬೋದು. ತುಂಬ ಟೇಸ್ಟಿ ಆಗುತ್ತೆ ಈ ರೀತಿಯ ಬ್ರೇಕ್ಫಾಸ್ಟ್. ತುಂಬ ಹೆಲ್ದಿ ಕೂಡ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ. ನೋಡಿ ಒಂದು ರೊಟ್ಟಿ ರೆಡಿ ಆಯಿತು. ಈಗ ಇನ್ನೊಂದು ರೊಟ್ಟಿಯನ್ನು ಮಾಡುವ. ಅದೇ ರೀತಿ ಮಾಡಿದರೆ ಆಯಿತು. ನೋಡಿ 2 ರೊಟ್ಟಿ ಬಂತು ಅರ್ಧ ಕಪ್ ರವಾದಲ್ಲಿ. ನೀವು ನೋಡ್ಬೋದು ಸೂಪರ್ ಆಗುತ್ತೆ ಈ ರೀತಿ ಮಾಡಿದರೆ. ಇದು ಕೂಡ ಅಷ್ಟೇ ತೆಳುವಾಗಿ ಮಾಡಬೇಕು, ಆಗ ರುಚಿಯಾಗುತ್ತೆ. ಹಾಗೆ ನಂದು ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಯಿತು. ಇದು ಒಬ್ಬರು ತಿನ್ನುವಷ್ಟು ಬ್ರೇಕ್ಫಾಸ್ಟ್ ಇದು. ನಿಮಗೆ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ರವೆ ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿದರೆ ಸೂಪರಾದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಹೆಲ್ದಿ ಆಗಿದೆ ಮತ್ತು ಹೊಟ್ಟೆ ಕೂಡ ಗಟ್ಟಿಯಾಗಿರುತ್ತೆ ಮಧ್ಯಾಹ್ನ ತನಕ. ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿಯ ರೆಸಿಪಿ. ತುಂಬ ಟೇಸ್ಟಿ ಕೂಡ ಹೆಲ್ದಿ ಕೂಡ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ತಿಳಿಸಿ ಹೇಗೆ ಅನಿಸಿತು ಅಂತ. ಬಾಯ್ ಬಾಯ್, ಟೇಕ್ ಕೇರ್.